ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವಿಡಿಯೋನ ನಾನು ಶುರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ನಿಮ್ಮ ಜೊತೆ ಮದುವೆ ಮನೆಯಲ್ಲಿ ನನಗೆ ಭಟ್ಟರು ಹೇಳಿಕೊಟ್ಟಂತಹ ಬಿಸಿಬೇಳೆ ಬಾತ್ ರೆಸಿಪಿಯನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ನಾನು ಅದನ್ನು ಹೇಗೆ ಮಾಡಿದೆ, ಅದಕ್ಕೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸನ್ನು ನಾನು ತೆಗೆದುಕೊಂಡಿದ್ದೆ ಅಂತ ಹೇಳ್ತಾ ಹೋಗ್ತೀನಿ. ಇಲ್ಲಿ ನಾನು 1 ಕಪ್ ನೋಡಿ ತೋರಿಸ್ತಾ ಇದ್ದೀನಿ. ಈ 1 ಕಪ್ಪಲ್ಲಿ ನಾನು 1 ಗ್ಲಾಸಷ್ಟು ರೈಸ್ ತೊಗೊಂಡಿದ್ದೇನೆ. ಅದ್ರ ಜೊತೆಗೆ ಸೇಮ್ ಮೆಜರ್ಮೆಂಟಲ್ಲಿ ನಾನು ತೊಗರಿಬೇಳೆನ ತೆಗೆದುಕೊಂಡಿದ್ದೀನಿ. ಇಲ್ಲಿ ನಾನು ಇಡ್ಲಿ ಅಥವಾ ದೋಸೆಗೆ ಯೂಸ್ ಮಾಡ್ತಾರಲ್ವ, ಆ ಒಂದು ರೈಸನ್ನು ಯೂಸ್ ಮಾಡಿದ್ದೀನಿ. ನೀವು ಬೇಕಿದ್ದರೆ ಬ್ರೋಕನ್ ರೈಸ್ ಮತ್ತು ಅದು ಬಿಟ್ಟರೆ ರೇಷನ್ ಅಕ್ಕಿ ಕೂಡ ಯೂಸ್ ಮಾಡ್ಬೋದು. ಈ ರೈಸನ್ನು ಯೂಸ್ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ನಾನು ಸ್ವಲ್ಪ ಬೀನ್ಸು, ಅದ್ರ ಜೊತೆಗೆ ನೂರ್ಕೋಲ್ ಅಥವಾ ಗೆಡ್ಡೆಕೋಸು ಅಂತ ಹೇಳ್ತೀವಲ್ವ, ಸ್ವಲ್ಪ ಕ್ಯಾರೆಟ್ ತೆಗೆದುಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಕ್ಯಾಪ್ಸಿಕಮ್ ತೆಗೆದುಕೊಂಡಿದ್ದೀನಿ, ಬಟಾಣಿ, ಇಲ್ಲಿ ಶೇಂಗಾ, 2 ಟೊಮೆಟೊ. ಬನ್ನಿ ಮಸಾಲೆಯನ್ನು ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ತೆಗೆದುಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು, 2 ಈರುಳ್ಳಿ, ಅದ್ರ ಜೊತೆಗೆ ಬ್ಯಾಡಗಿ ಮೆಣಸಿನ್ಕಾಯಿ, ತೆಂಗಿನಕಾಯಿ ಪ್ಲಸ್ ಕ್ಯಾಶ್ಯೂನಟ್, ಗೋಡಂಬಿಯನ್ನು ತೆಗೆದುಕೊಂಡಿದ್ದೀನಿ. ಇಲ್ಲಿ ಇದು ನೋಡಿ ರೆಡಿ ಮಿಕ್ಸ್ ಬಿಸಿಬೇಳೆ ಬಾತ್ ಪೌಡ್ರನ್ನು ನಾನು ತೆಗೆದುಕೊಂಡಿದ್ದೀನಿ. ನೋಡಿ, ಇದಿಷ್ಟು ನಾನು ಬಿಸಿಬೇಳೆ ಬಾತಿಗೆ ತೆಗೆದುಕೊಂಡಿರುವಂತಹ ಇಂಗ್ರೀಡಿಯೆಂಟ್ಸ್. ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ. ನಾನು ನೋಡಿ ಅಕ್ಕಿ ಮತ್ತು ಬೇಳೆಯನ್ನು ಚೆನ್ನಾಗಿ ವಾಶ್ ಮಾಡಿ ಕುಕ್ಕರಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಎಲ್ಲ ವೆಜಿಟೇಬಲ್ಸನ್ನು ಮತ್ತು ಮಸಾಲೆಯನ್ನು ಕೂಡ ಇದಕ್ಕೆ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ನಾನು ಬೀನ್ಸು, ನೂರ್ಕೋಲು, ಬೇಕಿದ್ರೆ ನೀವು ಇದಕ್ಕೆ ಆಲೂಗೆಡ್ಡೆ ಕೂಡ ಹಾಕ್ಕೊಬೋದು. ನಿಮಗೆ ಯಾವುದೆಲ್ಲ ವೆಜಿಟೇಬಲ್ಸ್ ಬೇಕೋ ಅದಷ್ಟನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ. ಸೊ ಅವರು ನನಗೆ ಅಲ್ಲಿ ತುಂಬ ಇಷ್ಟ ಆಯಿತು, ನನಗೆ ಕೇಳಿದೆ. ಸೊ ಅವ್ರು ನಮಗೆ ಪರಿಚಯ ಇದ್ದರು. ನಾವು ಆ್ಯಕ್ಚುಲಿ ಪರಿಚಯದವ್ರ ಮದುವೆಗೇ ಹೋಗಿದ್ದು, ನಮ್ಮ ರಿಲೇಟಿವ್ಸು. ಸೊ ಭಟ್ರು ಕೂಡ ಪರಿಚಯ ಇದ್ದರು. ಅವ್ರನ್ನ ಕೇಳಿಕೊಂಡೆ ಹೇಗಿದು ಮಾಡಿದ್ದು ಅಂತೇಳಿ. ಅವ್ರು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅದಿತ್ತು, ಖಾರ ಬೂಂದಿ ಮತ್ತು ಬಿಸಿಬೇಳೆ ಬಾತು. ಸೊ ಹಾಗಾಗಿ ನಾನು ಅವ್ರ ಹತ್ರ ಕೇಳಿದ್ದ ರೆಸಿಪಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು. ನಾನು ಇದನ್ನು ಮನೇಲಿ ಮಾಡಿ ಎಲ್ಲರೂ ಖುಷಿಪಟ್ಟರು. ಹಾಗಾಗಿ ಇದನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಎಲ್ಲ ಒಂದು ವೆಜಿಟೇಬಲ್ಸನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು 1:5 ರೇಷಿಯೋದಲ್ಲಿ ನಾನು ನೀರನ್ನು ಆ್ಯಡ್ ಮಾಡಿದ್ದೀನಿ. ಚೆನ್ನಾಗಿದು ಒಂದು 5ರಿಂದ 6 ವಿಜಿಲ್ ಚೆನ್ನಾಗಿ ಬರಬೇಕು. ಅದು ಚೆನ್ನಾಗಿ ಅದು ಸ್ವಲ್ಪ ಮೆಲ್ಟ್ ಆಗೋ ರೀತಿ ಬೇಯಬೇಕು. ನೋಡಿ, ಇದಕ್ಕೆ ನಾನು ಸ್ವಲ್ಪ ಪುಡಿಯನ್ನು, ನಾನು ತೆಗೆದುಕೊಂಡಿದ್ದಂತಹ ಸ್ವಲ್ಪ ಬಿಸಿಬೇಳೆ ಬಾತ್ ಪುಡಿಯನ್ನು ಇದಕ್ಕೆ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿಕೊಂಡು ನಾವು ಇದನ್ನು 2, 3 ಅಥವಾ 4ರಿಂದ 5 ವಿಜಿಲನ್ನು ಬರೆಸ್ಕೊಳ್ಳಿ. ಇವಾಗ ಅದು ವಿಜಿಲ್ ಬರ್ತಾ ಇದೆ. ನಾನು ಇವಾಗ ಪಕ್ಕದಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದಕ್ಕೆ ಸ್ವಲ್ಪ ತುಪ್ಪವನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪವನ್ನೇ ನೀವು ಜಾಸ್ತಿ ಆ್ಯಡ್ ಮಾಡ್ಕೋಬೇಕು. ನಾನು ಇದು ತುಪ್ಪದಲ್ಲೇ ಮಾಡ್ತಾ ಇರೋದು. ನೋಡಿ, ತುಪ್ಪವನ್ನು ಆ್ಯಡ್ ಮಾಡಿದ್ದೀನಿ. ಇದಕ್ಕೆ ತುಪ್ಪಕ್ಕಾದ ಮೇಲೆ ನಾನು ಗೋಡಂಬಿಯನ್ನು ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಇದನ್ನ ಎತ್ತಿಟ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಕಾಯಿ ಇತ್ತಲ್ವ, ಸೇಮ್ ಅದೇ ಕಾಯಿಯನ್ನು ನಾನು ಇದೇ ಎಣ್ಣೆಯೊಳಗೆ ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಇದಕ್ಕೆ ನಾನು ಶೇಂಗಾವನ್ನು ಹಾಕಿದ್ದೀನಿ. ನೋಡಿ, ಇವಾಗ ನಾನು ಕಾಯಿಯನ್ನು ಹಾಕ್ತಾಯಿದ್ದೀನಿ. ಕಾಯಿಯನ್ನು ಹಾಕೋದ್ರಿಂದ ತುಂಬ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಪ್ಲಸ್ ತುಪ್ಪದಲ್ಲಿ ನಾವು ಫ್ರೈ ಮಾಡೋದ್ರಿಂದ ಇನ್ನೂ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಫ್ರೈ ಮಾಡ್ಕೊಂಡು ಹಾಕ್ಕೊಳ್ಳೋಣ. ಹಸಿ ಕಾಯನ್ನು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ, ಏಕೆಂದರೆ ಟೇಸ್ಟ್ ಸಿಗಲ್ಲ. ನೋಡಿ, ಇವಾಗ ನಾನು ಅದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಹಂತದಲ್ಲಿ ನೀವು ಕ್ಯಾಪ್ಸಿಕಮನ್ನು ಆ್ಯಡ್ ಮಾಡ್ಕೊಳ್ಳಿ. ಜೊತೆಗೆ ರೆಡಿ ಮಾಡಿ ಇಟ್ಕೊಂಡಿರುವಂಥ ಟೊಮ್ಯಾಟೊವನ್ನು ಹಾಕಿ, ಟೊಮೆಟೊ ಚೆನ್ನಾಗಿ ಅದು ಫ್ರೈ ಆಗಲಿ. ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೀಟಾಗಿ ಇದು ಮಿಕ್ಸ್ ಆಗಿದೆ. ಇವಾಗ ನಾನು ಬಿಸಿಬೇಳೆ ಬಾತ್ ಪೌಡ್ರನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿದು ಮಿಕ್ಸ್ ಆಗಲಿ. ಇದು ನೀಟಾಗಿದು ತುಪ್ಪದಲ್ಲೇ ಫ್ರೈ ಆಗಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಅಲ್ಲಿ ಟೊಮೆಟೊ ಕೂಡ ಚೆನ್ನಾಗಿ ಮಾಡಿದೆ. ಇವಾಗ ಏನಾಗಬೇಕು ನೋಡಿ, ಕುಕ್ಕರ್ ನಮಗೆ 4ರಿಂದ 5 ವಿಜಿಲನ್ನು ಬರೆಸ್ಕೊಂಡಿದೆ. ನೋಡಿ,
ಈ ಹಂತದಲ್ಲಿ ಇದು ರೆಡಿ ಆಗಿದೆ. 1:5 ರೇಷಿಯೋದಲ್ಲಿ ನೀವು ನೀರನ್ನು ಹಾಕಬೇಕು. ನೋಡಿ ಈ ಒಂದು ಕನ್ಸಿಸ್ಟೆನ್ಸಿಲಿ ಇದ್ದರೆ ಚೆನ್ನಾಗಿರುತ್ತೆ. ನೋಡಿ ಆ ಕಡೆ ತುಂಬ ಗಟ್ಟಿನೂ ಇಲ್ಲ, ಈ ಕಡೆ ತುಂಬ ತೆಳುವೂ ಇಲ್ಲ. ನೋಡಿ ಈ ಕನ್ಸಿಸ್ಟೆನ್ಸಿಲಿ ಬಿಸಿಬೇಳೆಬಾತ್ ಚೆನ್ನಾಗಿರುತ್ತೆ. ನೋಡಿ ಚೆನ್ನಾಗಿದು ರೆಡಿ ಆಗಿದೆ. ಇದಕ್ಕೆ ನಾವು ಮಾಡ್ಕೊಂಡಿರುವಂತಹ ಒಗ್ಗರಣೆಯನ್ನು ನಾವು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀಟಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ, ಇವಾಗ ಬೇಕಿದ್ರೆ ಉಪ್ಪು ಏನಾದರೂ ಬೇಕಿದ್ರೆ ಇನ್ ಕೇಸ್ ನೀವು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ನೋಡಿ ನೀಟಾಗಿ ಇದು ಮಿಕ್ಸ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಭಟ್ಟರು ಹೇಳಿಕೊಟ್ಟಂತಹ ಬಿಸಿ ಬಿಸಿಯಾದ ಬಿಸಿಬೇಳೆಬಾತು ತಿನ್ನೋಕೆ ರೆಡಿ ಆಗಿದೆ. ಸೊ ನೀವು ಇದನ್ನು ಮನೆಯಲ್ಲಿ ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕು, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟಿ. ಸೊ ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ರೆಸಿಪಿ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಸೊ ನಮ್ಮ ಮನೇಲಿ ಎಲ್ಲರೂ ಇದನ್ನು ತುಂಬ ಇಷ್ಟಪಟ್ಟು ತಿಂದಿದ್ದಾರೆ. ಸೊ ನೀವು ಇದನ್ನು ಟ್ರೈ ಮಾಡಿ, ನಿಮ್ಮ ಮನೇಲೂ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಥ್ಯಾಂಕ್ ಯು ಸೋ ಮಚ್. ಬಾಯ್.